ತಂಡದ ಎಸೆತಗಾರ ಅವಕಾಶ ನೀಡುವರೆ. ಆದರೆ ಇಲ್ಲಿ K19 ಪರವಾಗಿ ಇಲ್ಲಿ ಅಣ್ಣ ತಮ್ಮಂದಿರ ಆ ಆಟ ಖಂಡಿತ ನೈಜ ಆಟ ಇಲ್ಲಿ ಬರಬಹುದೇ ನೋಡಬೇಕಾಗಿದೆ. ಇಲ್ಲಿ ಉಳಿದಂತ 5 ಚೆಂಡು 4 ಬೇಕಾಗಿದೆ. ರೋಚಕ ದಿಸೆಯಲ್ಲಿ ಪಂದ್ಯಾಕೂಟ, ಯಾರಿಗೆ ಗೆಲುವು ಯಾರಿಗೆ ಸೋಲು ಎಲ್ಲ ಕೂಡ ಲೆಕ್ಕಾಚಾರ ಆಗ್ಲಿಕ್ಕಿದೆ. ಆದರೆ ಒಂದು ಒಟ್ಟು ಇಲ್ಲಿ ಬರುವಾಗ ಅಂಕಾಂಶ ಪಟ್ಟಿಯಲ್ಲಿದೆ 31. ಉಳಿದಂತ 4 ಚೆಂಡು 3 ಬೇಕಾಗಿದೆ. ರೋಚಕ ದಿಸೆಯಲ್ಲಿ ಪಂದ್ಯಾಕೂಟ ಸಾಗುವುದಾದರೆ ಆದರೆ ಗೆಲ್ಲುವಂತ ತಂಡ ಯಾವುದು, ಸೋಲುವಂತ ತಂಡ ಯಾವುದು, ಮುಂದಿನ ಹಂತಕ್ಕೆ ಟಿಕೆಟ್ ಅನ್ನು ಪಡ್ಕೊಳ್ಳುವಂತ ತಂಡ ಯಾವುದು, ಸೋಲನ್ನು ಒಪ್ಪಿಕೊಳ್ಳುವಂತ ತಂಡ ಯಾವುದು ಎಲ್ಲ ಕೂಡ ಲೆಕ್ಕಾಚಾರದ ಪಂದ್ಯಾಕೂಟ. 4-3 ರನ್ ರೆಕಾರ್ಡ್. ಮತ್ತೆ ಜಾನ್ಮಯ ದಂಡನೆ 1 ಓಟ ಬರುತ್ತಾ ಇದೆ. 2 ಬೇಕಾಗಿದೆ 3 ಚೆಂಡು ಮುಂದೆ 2 ಮೆಟ್ಟಿಲು ಬಾಕಿ ಇದೆ ಮುಂದಿನ ಹಂತಕ್ಕೆ ತೆರೆದುಕೊಳ್ಳಲು K19 ತಂಡ. ಆದರೆ 1-2 ಚೆಂಡು ಚುಕ್ಕಿಗಳಿಸಲಿ ಮೆತ್ತಷ್ಟು ಪ್ರೇಕ್ಷಕರನ್ನು ಮನರಂಜಿಸುವ ಪಂದ್ಯಾಕೂಟ ಸಾಗಿರಬೇಕು. ರೋಚಕತೆ ಆಗ್ಲಿಕ್ಕಿದೆ ಪಂದ್ಯಾಕೂಟ. ಆದರೆ ತಡ ಹಿಡಿಯುವಲ್ಲಿ ಸಾಬೀತ್ ಬೇಕಾಗಿದೆ. 2-3 ಚೆಂಡು ಮುಂದೆ ಮತ್ತೆ ಉಲ್ಟಾ ದಾಂಡು ಸಾನುವಾಸ್ ಮತ್ತೆ ಅಲ್ಲಿ ತಪ್ತಾ ಇದೆ. ಇಲ್ಲಿ 1 ಒಟ್ಟಲ್ಲಿ ಬರ್ತಾ ಇದೆ. ಮ್ಯಾಚ್ ವಿಲ್ ಬಿ ಟೈಟ್. 2 ಚೆಂಡು 1 ಬೇಕಾಗಿದೆ. ಹೆವಿಗೋ ಇಲ್ಲಿ ಬೇಕಾಗಿದೆ. ಉಳಿದಂತಹ 2 ಚೆಂಡು 1 ಬೇಕಾಗಿದೆ. ಇಲ್ಲಿ ಅಸರ್ ದಾಂಡುಗಾರು ಭಾಗದಲ್ಲಿ ಖಂಡಿತವಾಗ್ಲೂ ಬಿಗ್ ಬಂದೋಬಸ್ತ್ ಮಾಡಲಾಗಿದೆ ಚೇತ್ರಕ್ಷ ಭಾಗದಲ್ಲಿ. ಆದರೆ ಇಲ್ಲಿ ತಡೆ ಹಿಡಿಯುವನ್ನೇ ಕಾದು ನೋಡಬೇಕಾಗಿದೆ. ಇಲ್ಲಿ ಸಾಬೀತ್. ಹೆವಿಗೋ ಲಾಸ್ಟ್ 2 to go 1 ರನ್ ರೇಕ್ ಮ್ಯಾಚ್. ಅಂತಿಮ 2 ಚೆಂಡು 1 ಬೇಕಾಗಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಇಲ್ಲಿ ಬರುತ್ತಾ ಇದೆ. ಬೌಂಡರಿ ಬರುತ್ತಾ ಇದೆ. ಇದರೊಂದಿಗೆ ಪಂದ್ಯಾಕೂಟ ಮುಂದಿನ ಹಂತಕ್ಕೆ ತೆರೆದುಕೊಳ್ತಾ ಇದೆ. ಇಲ್ಲಿ ತಂಡ K19 ತಂಡ ಟೀಮ್ ರಂತಡ್ಕ ತಂಡಕ್ಕೆ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಮುಂದಿನ ಪಂದ್ಯಾಕೂಟ PCC ಪುಣಚ ವಿರುದ್ಧವಾಗಿ ಶಂಕರ್ನಾಗ್ ಕೊರ್ಲೋಟ್ ನಡುವೆ ಪಂದ್ಯಾಕೂಟ ಸಾಗಿ ಬರುತ್ತಾ ಇದೆ. ಕಳೆದ